ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗ್. ಸಂಡೇ ಅಂದರೆ ಮಾರ್ಚ್ 2 ಅಂದರೆ ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇ ಆಯ್ತಲ್ವ, ಅದರದ್ದು ನೆಕ್ಸ್ಟ್ ಡೇದು. ನಾನು ಬೆಳಗ್ಗೆನೇ ಎದ್ದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ. ಏನೋ ಗೊತ್ತಿಲ್ಲ, ಇಲ್ಲಿ ಸಡನ್ನಾಗಿ ಮತ್ತೆ ಚಳಿ ಸ್ಟಾರ್ಟ್ ಆಗಿದೆ. ಅಂದರೆ ಬಿಸಿಲು ಬರ್ತಾ ಇದ್ರೂ ಚಳಿಗಾಳಿ ಅನ್ನೋದು ಕೂಲಾಗಿ ಬರ್ತಾ ಇದೆ. ಅಂದರೆ ನಾರ್ತ್ ಇದರಲ್ಲಿ ಹಿಮಾಚಲ್ ಆ ಸೈಡೆಲ್ಲ ಸ್ನೋಫಾಲ್ ಆಗ್ತಾ ಇದೆ. ಸೊ ಹಾಗಾಗಿ ಅದರ ಎಫೆಕ್ಟು ನಮಗೆ ಇಲ್ಲಿ ಕೋಲ್ಡ್ ವೇವ್ಸ್ ಅನ್ನೋದು ಬರ್ತಾ ಇದೆ. ಸೊ ಹಾಗಾಗಿ ಅರಿಶಿನ ಹಾಕಿ ನನ್ನ ಮಕ್ಕಳಿಗೆ ಮಿಲ್ಕನ್ನು ಕೊಡ್ತಾ ಇದ್ದೆ. ಹಾಗೆ ತಿಂಡಿಗೆ ನಾನು ಬ್ರೆಡ್ ಆಮ್ಲೆಟ್ನ ಮಾಡಿದ್ದೆ. ಸ್ವಲ್ಪ ಲೇಟಾಗಿದ್ದಿದ್ವಿ, ಅಂದರೆ ಶನಿವಾರ ತುಂಬ ಸುಸ್ತಾಗಿತ್ತಲ್ವ, ಹಾಗಾಗಿ ಸೊ ಬ್ರೆಡ್ ಆಮ್ಲೆಟ್ನ ಮಾಡಿದ್ದೆ. ಮಧ್ಯಾಹ್ನ ಊಟ ಎಲ್ಲ ಮಾಡಿ ನಮ್ಮದು ಮಂತ್ಲಿ ಗ್ರಾಸರೀಸ್ ಎಲ್ಲ ತರಬೇಕಿತ್ತು. ಹಾಗಾಗಿ ಡಿ-ಮಾರ್ಟ್ಗೆ ಹೋಗಿದ್ವಿ. ಡಿ-ಮಾರ್ಟ್ಗೆ ಹೋಗಿದ್ರೆ ಏನಂದರೆ ನಮಗೆ ಎಲ್ಲ ಐಟಮ್ ಸಿಗುತ್ತೆ. ಅಂದರೆ ಉದ್ದಿನ ಬೇಳೆ ಅನ್ನೋದು ಕಾಳು ಸಿಗುತ್ತೆ ನಮಗೆ. ಉದ್ದಿನ ಕಾಳಾಗಿರ್ಬೋದು, ಕುಸ್ಬಲಕ್ಕಿ, ಅದು ರೆಡ್ ರೈಸ್ ಅಂತಾರಲ್ವ ಅದೆಲ್ಲ. ಹಾಗೆ ಮೆಣಸಿನ್ಕಾಯಿ ಕೂಡ ನಮಗೆ ಬ್ಯಾಡ್ಗೆ ಮೆಣಸು ಎಲ್ಲ ಸಿಗುತ್ತೆ. ಒಂದು ವೇಳೆ ನಮಗೆ ಇಲ್ಲೇ ಎಲ್ಲಾದರೂ ಹತ್ತಿರಲ್ಲಿ ತಗೊಂಡಿದ್ರೆ ನಮಗೆ ಆ ಥರ ಐಟಮ್ಸ್ ಎಲ್ಲ ಲಾಸ್ಟ್ ಟೈಮ್ ಕೂಡ ಡಿ-ಮಾರ್ಟ್ಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ತುಂಬ ಟ್ರಾಫಿಕ್ ಇತ್ತು ಅಂತ ಹೇಳಿ ನಾವು ವಾಪಸ್ ಬಂದಿದ್ವಿ. ಹತ್ತಿರದಲ್ಲೇ ರಿಲಯನ್ಸ್ ಇದ್ದರೆ ಅಲ್ಲಿಂದ ತಗೊಂಡಿದ್ವಿ. ಹಾಗಾಗಿ ಈ ಸಾರಿ ಅಲ್ಲೇ ಹೋಗ್ತಾ ಇದ್ವಿ. ಬಿಸಿಲು ಮಾತ್ರ ಚೆನ್ನಾಗಿತ್ತು, ಬಟ್ ಕೋಲ್ಡ್ ವೇವ್ ಏನಿದೆ ಆ ಥರ ತುಂಬ ಅಂದರೆ ತುಂಬ ಚಳಿಗಾಳಿ ಬರ್ತಾ ಇತ್ತು. ಅದರಿಂದ ಮಕ್ಕಳಿಗೂ ಕೂಡ ಸ್ವಲ್ಪ ಕೋಲ್ಡು ಫೀವರ್ ಬಂದ ಥರ ಫೀಲಿಂಗ್ ಎಲ್ಲ ಆಗ್ತಾಯಿದೆ. ಏನು ಮಾಡೋದು, ಇವತ್ತು ಹೋಗಲಿಲ್ಲ ಅಂದರೆ ಮತ್ತೆ ಟೈಮ್ ಸಿಗೋದು ಕಷ್ಟ ಅಂತ ಹೇಳಿ ನಾವು ಮಾರ್ಚ್ 2 ಹೋಗ್ತಾ ಇದ್ದೀವಿ. ಇವಾಗ ಹತ್ತಿರದಲ್ಲಿ ಬಂದಿದ್ವಿ, ಡಿ-ಮಾರ್ಟ್ ಹತ್ತಿರದಲ್ಲಿ. ಇನ್ನೊಂದೇನೆಂದರೆ ಇಲ್ಲಿ ಹೋಗಿದರೆ ನಮಗೆ ಎಲ್ಲ ಐಟಮ್ಸನ್ನು ಸಿಗುತ್ತೆ. ಇನ್ನು ಡ್ರೆಸ್ಸಿಂದ ಹಿಡಿದು ಕಿಚನ್ ಗ್ರಾಸರೀಸ್ ಆಗಿರ್ಬೋದು, ಕಿಚನ್ ಐಟಮ್ಸ್ ಆಗಿರ್ಬೋದು, ಮಕ್ಕಳಿಗೆ ಟಾಯ್ಸು, ನಾವು ಎಲ್ಲ ಫ್ಲೋರಲ್ಲೂ ಇರುತ್ತೆ. ಒಂದೇ ಕಡೆ ಹೋಗಿದ್ದ ಥರ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಓಡಾಡಲಿಕ್ಕೂ ಕೂಡ ತುಂಬ ಫ್ರೀಯಾಗಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಪಾರ್ಕಿಂಗ್ ಒಂದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಹಾಗಾಗಿ ನಾವು ಇಲ್ಲೇ ಬರ್ತೀವಿ. ಇಲ್ಲಿ ಲುಧಿಯಾನಲ್ಲಿ 2-3 ಇದೆ ಡಿ-ಮಾರ್ಟ್. ಸೊ ನಾವು ಬರೋದು ಇಲ್ಲೇ. ನೀಟಾಗಿ ಡೆಕೋರೇಟ್ ಎಲ್ಲ ಮಾಡ್ತಾರೆ ಥೀಮ್ ವೈಸ್. ಅಂದರೆ ಫೆಸ್ಟಿವಲ್ ಏನಾದರೂ ಹತ್ತಿರ ಬಂದರೆ ಇಲ್ಲಿ ಎಷ್ಟು ರಶ್ ಇರುತ್ತಂದರೆ ಓಡಾಡಲಿಕ್ಕೆ ಜಾಗನೇ ಇರಲ್ಲ, ಅಷ್ಟು ರಶ್ ಇರುತ್ತೆ. ವೀಡಿಯೋ ಮಾಡಲಿಕ್ಕೂ ಕಷ್ಟ ಆಗ್ತಾಯಿತ್ತು. ಸೊ ನನ್ನ ಹಸ್ಬೆಂಡ್ ಸೈಡಲ್ಲಿ ಬಂದುಬಿಟ್ಟು ನಾನು ವೀಡಿಯೋ ಮಾಡಂದರೆ ತೆಗಿತಾ ಇದ್ದರು. ತುಂಬ ಅಂದರೆ ತುಂಬ ರಶ್ ಇರುತ್ತೆ. ನಾನು ನನ್ನ ಹಸ್ಬೆಂಡೆಲ್ಲ ಟ್ರಾಲಿ ಹಿಡ್ಕೊಂಡು ಒಂದು ಕಡೆ ನಿಂತ್ಕೊಂಡ್ರೆ ನಾನೆಲ್ಲ ಐಟಮ್ಸ್ ಹೋಗಿ ತೊಗೊಂಡು ಬಂದು ಅದರಲ್ಲಿ ಹಾಕಬೇಕು, ಅಷ್ಟು ರಶ್ ಇರುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಹೋಗಿ ನಿಂತ್ಕೊಂಡು ತಗೊಳ್ಳಿಕ್ಕಾಗಲ್ಲ. ತುಂಬ ಅಂದರೆ ನೀವು ನೋಡ್ತಾ ಇರ್ಬೋದು ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಜನನೇ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ, ಆ ಥರ ಇತ್ತು. ಸೊ ನನ್ನ ಹಸ್ಬೆಂಡ್ಗೆ ನೈಟ್ ಪ್ಯಾಂಟು ಟೀ ಶರ್ಟ್ಸ್ ಥರ ಬೇಕಂತ ಹೇಳಿ ಅವರು ತಗೊಂಡ್ರು ಸ್ವಲ್ಪ. ಹಾಗೆ ಇಲ್ಲಿ ಹೋಗಿದ್ರೆ ಏನಂದರೆ ಎಲ್ಲ ತಗೋಬೇಕು ಅನಿಸುತ್ತೆ. ಅದು ಬೇಕು, ಇದು ಬೇಕು, ಎಲ್ಲ ಬೇಕು ಅನ್ನಿಸ್ತಾ ಇರುತ್ತೆ. ಶೌರ್ಯ ವಿಡಿಯೋ ಮಾಡ್ತಾ ಇದ್ದಾನೆ. ಹಾಗೆ ಮನೇಲೇ ಹಾಕೊಳ್ಳಿಕ್ಕೆ ಚಪ್ಪಲ್ ಕೂಡ ತಗೊಬರ್ಬೇಕಂತ ಅದನ್ನು ಕೂಡ ತಗೊಳ್ತಾ ಇದ್ದಾರೆ ಅವರು. ನಾವು ಗ್ರಾಸರೀಸ್ ಎಲ್ಲ ತಗೊಂಡಿದ್ದಾಗಿದ ಮೇಲೆ ಬಂದಿದ್ವಿ. ಅಲ್ಲಿ ಕ್ಲಾತ್ಸ್ದೆಲ್ಲ ಈ ಥರ ಇದೆ. ಹಾಗೆ ನನ್ನ ಮಕ್ಕಳಿಗೂ ಕೂಡ ಟಾಯ್ಸು ಏನಿದೆ, ಟಾಯ್ಸು ಕೂಡ ಅವರಿಗೆ ಮಂತ್ಲಿ ಒನ್ಸ್ ನಾವು ತಗೊಳ್ತೀವಿ. ಅವರಿಗೆ ಹೇಳಿಬಿಟ್ಟೆ ಕರ್ಕೊಂಡು ಹೋಗಿರ್ತೀವಿ. ಹಾಗಾಗಿ ಈ ಸಾರಿ ಟಾಯ್ಸ್ ತಗೊಳ್ಳುವಾಗ ಪಾಪ ಅವರಿಬ್ಬರು ಏನೋ ಚಿಕ್ಕದು ತಗೊಂಡ್ರು. ಹಾಗೆ ಲೂಡೋ ಮತ್ತು ಚೆಸ್ ಇರುವಂಥ ಒಂದು ಬೋರ್ಡನ್ನು ತಗೊಂಡ್ರು. ಹಾಗೆ ಅದನ್ನೆಲ್ಲ ತಗೊಂಡು ನಾವು ವಾಪಸ್ ಬರ್ತಿದ್ವಿ. ಅವರಿಬ್ಬರು ಟಾಯ್ಸ್ ನೋಡ್ಲಿಕ್ಕೆ ಹೋಗಿದ್ದರು. ಸೊ ಶೌರ್ಯ ಬಂದುಬಿಟ್ಟು ವಿಡಿಯೋ ಮಾಡ್ತಾ ಇದ್ದ. ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಶೌರ್ಯ ವಿಡಿಯೋ ಮಾಡಿದ್ನಲ್ವ, ಪಾಪ ಹೇಗಿಗೂ ತೆಗಿತಾ ಇದ್ದಾನೆ ಮೊಬೈಲನ್ನು ಇಟ್ಕೊಂಡು. ಇಲ್ಲಿ ಏನಂದರೆ ನೆಕ್ಸ್ಟು ಕ್ಲಾತ್ ಪಕ್ಕದಲ್ಲೇ ಚಪ್ಪಲೆಲ್ಲ ಇರುತ್ತೆ. ಶೂಸ್ ಆಗಿರ್ಬೋದು, ಚಪ್ಪಲ್ ಆಗಿರ್ಬೋದು, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾವುದೇ ತಗೊಂಡ್ರೂ ಕ್ವಾಲಿಟಿ ನಮಗೆ ಏನು ಲಾಸ್ ಅಂತ ಇಲ್ಲ, ರೀಸನೇಬಲ್ ರೇಟ್ಗೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಹೋಗಿದರೆ ನಮಗೆ ಸ್ವಲ್ಪ ಕಂಫರ್ಟಬಲ್ ಆಗಿ ಶಾಪಿಂಗ್ ಮಾಡಿದ ಥರ ಅನಿಸುತ್ತೆ. ಹಾಗಾಗಿ ನಾವು ಇಲ್ಲಿ ಬರ್ತೀವಿ. ತುಂಬ ದಿನ ಆಯಿತು ಬಂದಿರಲಿಲ್ಲ.
ಸೊ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಹೋಗೋಷ್ಟರಲ್ಲಿ ಕತ್ಲೆ ಆಗಿಬಿಟ್ಟಿತ್ತು. ಇನ್ನೊಂದೇನೆಂದರೆ ಅವತ್ತು ಸಂಡೇ ಅಲ್ವಾ, ಸಂಡೇ ಎಲ್ಲರೂ ಜಾಸ್ತಿ ಬರ್ತಾರೆ ಶಾಪಿಂಗ್ಗೆ. ಮತ್ತು ಮಂತ್ಲಿ ಅಂದರೆ ಮಾರ್ಚ್ 1 ಹಾಗಾಗಿ ಅದು ಕೂಡ ಒಂದು ರೀಸನು. ಇದನ್ನು ನಾನು ಡಿಮಾರ್ಟಲ್ಲಿ ತಗೊಂಡಿದ್ದು ಬೇಲ್ಪುರಿ. ಇದು ಇನ್ಸ್ಟ್ಯಾಂಟ್ ಬೇಲ್ಪುರಿ. ಇದನ್ನು ಜಸ್ಟ್ ಅದರಲ್ಲಿ ಒಂದು ಚಟ್ನಿ ಇರುತ್ತೆ, ಅದನ್ನು ಕಟ್ ಮಾಡಿಕೊಂಡು ಈ ಬೇಲ್ಪುರೀಸ್ ಇದೆ ಅಲ್ವಾ, ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ನೋದಷ್ಟೇ. ಚಟ್ನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ತಿನ್ನೋದು. ಈ ಥರ ನೀಟಾಗಿ ಪ್ಯಾಕಿಂಗ್ ಇರುತ್ತೆ. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಜಸ್ಟ್ 48 ರುಪೀಸ್ ಏನೋ. ಅದನ್ನು 2 ತೊಗೊಂಡಿದ್ದೆ ನಾನು ಡಬ್ಬಿ. ಹಾಗೆ ಇದು ಟ್ರಾವೆಲಿಂಗ್ ಏನಾದರೂ ಮಾಡಬೇಕಂದ್ರೆ ಅರ್ಜೆಂಟಾಗಿ ನಮ್ಮ ಹತ್ರ ಏನಿಲ್ಲ ಅಂದರೆ ಸೊ ಆವಾಗ ನಮಗೆ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಈ ಬೇಲ್ಪುರಿನ ತಿನ್ನಲಿಕ್ಕೆ ಒಂದು ಪೇಪರ್ದು ಸ್ಪೂನ್ ಥರನೂ ಕೂಡ ಮಾಡಿ ಕೊಟ್ಟಿರ್ತಾರೆ. ಇವಾಗ ನೋಡ್ತಾ ಇರ್ಬೋದು ನೀವು, 2 ಪ್ಯಾಕಿಂಗ್ ಇದೆ. ಒಂದು ಬೇಲ್ದು ಮತ್ತು ಒಂದು ಚಟ್ನಿ, ಎರಡೂ ಸಪ್ರೇಟಾಗಿ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಇದೇ ಸೇಮ್ ಬೇಲ್ಪುರಿ ನಮಗೆ ಫ್ಲೈಟಲ್ಲೂ ಈ ಥರನೇ ಕೊಡೋದು, ಬೇಲ್ಪುರಿ ಅಂತ ಹೇಳಿದರೆ. ಇದು ಸೇಮ್ ನಾವಿದು ಅಲ್ಲೇ ನೋಡಿದ್ದು. ಆವಾಗಿಂದ ಇದು ಇಷ್ಟ ಆಯಿತು ನನಗೆ ಮತ್ತು ಶೌರ್ಯಗೆ, ಇಬ್ರಿಗೇ ಇಷ್ಟ. ನಾವೇ ತಿಂತೀವಿ. ಚಿಕ್ಕವನು ತಿನ್ನಲ್ಲ, ಅವನಿಗಷ್ಟು ಇಷ್ಟ ಇಲ್ಲ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಇದನ್ನು ಇಷ್ಟಪಡಲ್ಲ. ಇದೇ ಚಟ್ನಿ ಕಟ್ ಮಾಡಿದ್ದೀನಿ ನಾನು. ಆ ಚಟ್ನಿನ ನಾವು ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನೋದು ಅಷ್ಟೇ. ಚೆನ್ನಾಗಿತ್ತು ಟೇಸ್ಟು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಒಂದು ಲೈಕ್ ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ